ಕಿಷ್ಕಿಂಧ ಕಾಂಡಮ್ ಸೆಪ್ಟೆಂಬರ್ ಅಲ್ಲಿ ಥಿಯೇಟರ್ ನಲ್ಲಿ ರಿಲೀಸ್ ಆಗಿ ಈಗ OTT ನಲ್ಲಿ ಕನ್ನಡ ಭಾಷೆಯಲ್ಲೂ ರಿಲೀಸ್ ಮಾಡಿದ್ದಾರೆ. ಅಂಡ್ ಇದರಲ್ಲಿ ಆಸಿಫ್ ಅಲಿ, ಅಪರ್ಣ ಬಾಲಮುರಳಿ, ವಿಜಯ್ ರಾಘವ್ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಈ ಸೈಕಾಲಜಿಕಲ್ ಮಿಸ್ಟರಿ ಥ್ರಿಲ್ಲರ್ ಡ್ರಾಮಾ ಹೇಗಿದೆ ಅಂತ ತಿಳ್ಕೊಳ್ಳೋಕೆ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇನ್ನ ಈ ಸಿನಿಮಾದ ಪ್ಲಾಟ್ ತುಂಬಾ ಸಿಂಪಲ್. ಅಪ್ಪು ಪಿಲ್ಲೈ ಅನ್ನೋ ಒಬ್ಬ ಎಕ್ಸ್ ಮಿಲಿಟರಿ ಆಫೀಸರ್ದು ಗನ್ ಕಳ್ದೋಗ್ಬಿಡುತ್ತೆ. ಜೊತೆಗೆ ಅವನ ಮೊಮ್ಮಗ ಚಾಚುನು ಕಳ್ದೋಗಿದ್ದಾನೆ ಅಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಸೊ ಚಾಚು ಕಳ್ದೋದ, ಅವನಿಗೂ ಆ ಗನ್ನಿಗೂ ಏನ್ ಸಂಬಂಧ, ಕೊನೆಗೆ ಈ ಮಿಸ್ಟರಿ ಸಾಲ್ವ್ ಆಗುತ್ತಾ ಇಲ್ವಾ ಅನ್ನೋದೇ ಈ ಸಿನಿಮಾದ ಒನ್ಲೈನ್ ಸ್ಟೋರಿ. ಡ್ರಾಮಾ ತುಂಬಾ ಸಿಂಪಲ್ ಅಂದ್ರು ಅದನ್ನ ಇಂಪ್ಲಿಮೆಂಟ್ ಮಾಡಿರೋ ರೀತಿ ಬ್ರಿಲಿಯಂಟ್ ಆಗಿತ್ತು. ಬಟ್ ಸಿನಿಮಾ ಸ್ಲೋ ಪೇಸ್ ಅಲ್ಲಿ ರನ್ ಆಗುತ್ತೆ. ಮಲಯಾಳಂ ಸಿನಿಮಾಗಳೇ ಹಾಗೆ ಸ್ಲೋ ಪೇಸ್ ಇದ್ರೂ ಇಂಟ್ರೆಸ್ಟಿಂಗ್ ಆಗಿ ಕಥೆನ ಬರ್ಕೊಂಡಿರ್ತಾರೆ. ಇದು ಕೂಡ ಹಾಗೆ. ಆದ್ರೆ ಸ್ಟಾರ್ಟಿಂಗ್ 40 ಮಿನಿಟ್ಸ್ ಮಾತ್ರ ತುಂಬಾ ಸ್ಲೋ ಅನ್ಸುತ್ತೆ. ಅದಾದ್ಮೇಲೆ ಪ್ರೀ ಇಂಟರ್ವಲ್ ಇಂದ ಕ್ಲೈಮ್ಯಾಕ್ಸ್ ವರೆಗೂ ಒಳ್ಳೊಳ್ಳೆ ಎಲಿಮೆಂಟ್ಸ್ ನ ಮೂಲಕ ಎಂಗೇಜ್ ಮಾಡಿಸ್ತಾರೆ. ಅಂಡ್ ಸಿನಿಮಾ ಪೂರ್ತಿ ಆ ಗನ್ ಮತ್ತೆ ಅಪ್ಪು ಪಿಲ್ಲೈ ಅನ್ನೋ ಕ್ಯಾರೆಕ್ಟರ್ ಸುತ್ತುತ್ತೆ. ಯಾವುದೇ ಅನ್ನೆಸೆಸರಿ ಟ್ರ್ಯಾಕ್ ಇಲ್ಲ, ಅನ್ವಾಂಟೆಡ್ ಕ್ಯಾರೆಕ್ಟರ್ಸ್ ಗಳಿಲ್ಲ, ಅಂಡ್ ಬೇಡದೇ ಇರುವಂತ ಸೀನ್ಸ್ ಗಳನ್ನ ಬರ್ಕೊಂಡಿಲ್ಲ. ಇನ್ನ ಪರ್ಸನಲಿ ನೆಗೆಟಿವ್ ಅನ್ಸಿದ್ದು ಪ್ರೊಸೀಡಿಂಗ್ಸ್ ನ ಇನ್ನೂ ಫಾಸ್ಟ್ ಆಗಿ ತೋರಿಸಬಹುದಿತ್ತು. ಮೂವಿ ರನ್ ಟೈಮ್ ಬಂದು 2 ಅವರ್ಸ್ ಇದೆ. ಆದ್ರೆ ಈ ಸಿಂಪಲ್ ಪ್ಲಾಟ್ಗೆ ಇದು ಸ್ವಲ್ಪ ಜಾಸ್ತಿನೇ ಆಯ್ತು. ಎಡಿಟಿಂಗ್ ಅಲ್ಲಿ ಸ್ಕ್ರೀನ್ ಪ್ಲೇ ಇನ್ನೂ ಟೈಟ್ ಮಾಡಿ ಒಂದು 1 ಅವರ್ 30 ಮಿನಿಟ್ಸ್ ಮಾಡಿದ್ರೆ ಮೈಂಡ್ ಬೆಂಡಿಂಗ್ ಎಕ್ಸ್ಪೀರಿಯನ್ಸ್ ಕೊಡ್ತಿತ್ತು. ಬಟ್ ಓಕೆ, ಸ್ಲೋ ಪೇಸ್ ಇದ್ರು ಅಲ್ಲಲ್ಲಿ ಇಂಟ್ರೆಸ್ಟಿಂಗ್ ಪೋರ್ಷನ್ಸ್ ನ ಇಟ್ಟಿರೋದ್ರಿಂದ ಮ್ಯಾನೇಜಬಲ್ ಆಯ್ತು. ಇನ್ನ ಇದರಲ್ಲಿ ಸೈಲೆಂಟ್ ಅಟ್ಮಾಸ್ಫಿಯರ್ ಸಣ್ಣದಾಗಿ ಮಿಸ್ಟರಿನ ಕ್ರಿಯೇಟ್ ಮಾಡಿಸುತ್ತೆ. ಅದ್ರ ಜೊತೆಗೆ ಕಾನ್ವರ್ಸೇಷನ್ ಅಂಡ್ ಡೈಲಾಗ್ಸ್ ನೆಲ್ಲ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಅಂಡ್ ಇವರು ಸೆಲೆಕ್ಟ್ ಮಾಡಿರೋ ಲೊಕೇಶನ್ ರಿಸರ್ವ್ ಫಾರೆಸ್ಟ್ ನೋಡಕ್ಕೆ ತುಂಬಾ ಪೀಸ್ ಆಗಿ ಸಕ್ಕತ್ತಾಗಿತ್ತು. ಇನ್ಫ್ಯಾಕ್ಟ್ ಆ ವೆದರ್ ನ ಫೀಲ್ ಮಾಡಬಹುದು. ಇನ್ನ ಸ್ಟೋರಿ ನರೇಷನ್ ಚೆನ್ನಾಗಿ ಆಡಿಯನ್ಸ್ಗೆ ಅರ್ಥ ಆಗೋ ತರ ಸ್ಟ್ರೈಟ್ ಟು ದ ಪಾಯಿಂಟ್ ಹೇಳಿದ್ದು ತುಂಬಾ ಚೆನ್ನಾಗಿ ವರ್ಕ್ ಆಯ್ತು. ಇನ್ನ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಮೆಮೊರಿನ ನೆನಪಲ್ಲಿ ಇಟ್ಕೊಳ್ಳೋ ತರ ಸೆಟಪ್ ಮಾಡ್ಕೊಂಡಿರೋ ಐಡಿಯಾಸ್ ತುಂಬಾ ಇಂಪ್ರೆಸಿವ್ ಆಗಿತ್ತು. ಅಂಡ್ ಕ್ಲೈಮ್ಯಾಕ್ಸ್ ಪೋರ್ಷನ್ ಮಾತ್ರ ಸೂಪರ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಯಾರು ಗೆಸ್ ಕೂಡ ಮಾಡಕ್ಕಾಗಲ್ಲ. ಜೊತೆಗೆ ಯಾವಾಗಾಯ್ತು, ಹೇಗಾಯ್ತು, ಹೆಂಗಾಯ್ತು ಅನ್ನೋ ಕ್ವಶನ್ಸ್ ಪೂರ್ತಿ ಸಿನಿಮಾನ ಎಂಗೇಜಿಂಗ್ ಆಗಿ ನೋಡೋ ತರ ಮಾಡುತ್ತೆ. ಅಂಡ್ ಕೆಲವು ಪ್ರಶ್ನೆಗಳಿಗೆ ಆನ್ಸರ್ ಏನೋ ಸಿಗುತ್ತೆ, ಬಟ್ ಒಂದು ಪ್ರಶ್ನೆಗೆ ಆನ್ಸರ್ ಸಿಗಲ್ಲ. ಆದ್ರೂ ಅದು ಕನ್ವಿನ್ಸಿಂಗ್ ಆಗಿತ್ತು. ಅದರಿಂದ ಡಿಸಪಾಯಿಂಟ್ ಅಂತೂ ಆಗಲ್ಲ. ನೆಕ್ಸ್ಟ್ ಪರ್ಫಾರ್ಮೆನ್ಸಸ್ ವೈಸ್ ಆಸಿಫ್ ಅಲಿಗೆ ಕೊಟ್ಟಿರೋ ಪಾತ್ರನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಇಂಪ್ರೆಸಿವ್ ಅನ್ಸಿದ್ದು ಅವನ ಹೆಂಡತಿ ಕ್ಯಾರೆಕ್ಟರ್ ಮಾಡಿರೋ ಅಪರ್ಣ ಬಾಲಮುರಳಿ ಅವ್ರದ್ದು. ಅವರ ಇನ್ವೆಸ್ಟಿಗೇಷನ್ ಪೋರ್ಷನ್ಸ್ ತುಂಬಾ ಸ್ಟ್ರಾಂಗ್ ಆಗಿ ತೋರಿಸಿದ್ದಾರೆ. ಅಂಡ್ ಅಷ್ಟೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೂಡ ಮಾಡಿದ್ದಾರೆ. ಇನ್ನ ಈ ಸಿನಿಮಾದ ಮೇಜರ್ ಹೈಲೈಟೆಡ್ ಕ್ಯಾರೆಕ್ಟರ್ ಅಂದ್ರೆ ಅದು ಅಪ್ಪು ಪಿಲ್ಲೈ ರೋಲ್ ಮಾಡಿರೋ ವಿಜಯ್ ರಾಘವ್. ಸ್ಟಾರ್ಟಿಂಗ್ ಈ ಕ್ಯಾರೆಕ್ಟರ್ ನ ನೋಡಿದಾಗ ತುಂಬಾ ಇರಿಟೇಟ್ ಅನ್ಸುತ್ತೆ. ಬಟ್ ಹೋಗ್ತಾ ಹೋಗ್ತಾ ಆ ಕ್ಯಾರೆಕ್ಟರ್ ಡೆಪ್ತ್ ನ ಸಖತ್ತಾಗಿ ಬರ್ಕೊಂಡಿದ್ದಾರೆ. ಆ ಕ್ಯಾರೆಕ್ಟರ್ ಒಂಥರ ಡಿಫ್ರೆಂಟ್ ಆಗಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅಂಡ್ ಆಡಿಯನ್ಸ್ಗೆ ಇಂಪ್ಯಾಕ್ಟ್ ಮಾಡೋ ಕ್ಯಾರೆಕ್ಟರ್ ಕೂಡ ಅದೇನೆ. ಅಂಡ್ ಈ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ ಸಿನಿಮಾಟೋಗ್ರಫಿ, ಆ ಲೊಕೇಶನ್, ವಿಜುವಲ್ಸ್ ತುಂಬಾ ರಿಚ್ ಆಗಿ ಬ್ಯೂಟಿಫುಲ್ ಆಗಿತ್ತು. ಆ ಫಾರೆಸ್ಟ್ ಏರಿಯಾ ಒನ್ ಆಫ್ ದ ಮೇಜರ್ ಅಸೆಟ್ ಈ ಮೂವಿಗೆ. ಇನ್ನ ಪ್ರೊಡಕ್ಷನ್ ವ್ಯಾಲ್ಯೂಸ್ ಚೆನ್ನಾಗಿದೆ. ಬಟ್ ಎಡಿಟಿಂಗ್ ಅಲ್ಲಿ ಇನ್ನೊಂಚೂರು ಟೈಟ್ ಮಾಡಿದಿದ್ರೆ ಚೆನ್ನಾಗಿರ್ತಿತ್ತು. ನೆಕ್ಸ್ಟ್ BGM ಜಾಸ್ತಿ ಏನು ಇಂಪ್ರೆಸಿವ್ ಆಗಿ ಇರಲಿಲ್ಲ. ಬಟ್ ಡೀಸೆಂಟ್ ಆಗಿ ಪರ್ಫೆಕ್ಟ್ ಪ್ಲೇಸ್ಮೆಂಟ್ ಅಲ್ಲಿ ಹಾಕಿದ್ದಾರೆ. ಸೊ ಓವರ್ ಆಲ್ ಒಂದೊಳ್ಳೆ ಸೈಕಾಲಜಿಕಲ್ ಮಿಸ್ಟರಿ ಥ್ರಿಲ್ಲರ್ ಡ್ರಾಮಾ ನೋಡಬೇಕು ಅನ್ನೋರಿಗೆ ಎಬವ್ ಆವರೇಜ್ ಎಕ್ಸ್ಪೀರಿಯನ್ಸ್ ನ ಕೊಡುತ್ತೆ. ಬಟ್ ಬೇರೆ ರೀತಿಯ ಆಡಿಯನ್ಸ್ ಗಳಿಗೆ ಒಂದು ಆವರೇಜ್ ಎಕ್ಸ್ಪೀರಿಯನ್ಸ್ ನ ಕೊಡುತ್ತೆ. ರೈಟಿಂಗ್ ಅಂಡ್ ಎಕ್ಸಿಕ್ಯೂಷನ್ ಅಲ್ಲಿ ಯಾವುದೇ ಡಿಸಪಾಯಿಂಟ್ ಮಾಡಲ್ಲ. ಆದ್ರೆ ರನ್ ಟೈಮ್ ಅಲ್ಲಿ ಡಿಸಪಾಯಿಂಟ್ ಮಾಡಬಹುದು. ಬಟ್ ಸಿನಿಮಾ ಚೆನ್ನಾಗಿದೆ. ಸ್ಲೋ ಇದ್ರು 1 ಟೈಮ್ ಮಸ್ಟ್ ವಾಚ್ ಅಂತ ಹೇಳ್ತೀನಿ. ಅಂಡ್ ಯಾವುದೇ ಅಡಲ್ಟ್ ಕಂಟೆಂಟ್ ಇರಲ್ಲ. ಸೊ ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡ್ಬೋದು. ಇನ್ನ ಈ ಮೂವಿಗೆ ನಾನು ಕೊಡೋ ರೇಟಿಂಗ್ 10ಗೆ 7.5. ಆಲ್ರೆಡಿ ನೀವೇನಾದ್ರೂ ನೋಡಿದ್ರೆ ನಿಮಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಕೊಡ್ತು ಅನ್ನೋದನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.